ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ್ರಿ. ಇವತ್ತಿನ ರೆಸಿಪಿಯೊಳಗೆ ನಾನು ನಿಮ್ಮ ಜೊತೆಗೆ ಬಿಳಿ ಹೋಳ್ಗಿನ ಯಾವ ರೀತಿ ಮಾಡೋದು ಅಂತಂದು ಶೇರ್ ಮಾಡ್ಕೊಳಕತ್ತೀನಿ ರೀ. ಬರ್ರಿ ನೋಡೋಣ ಹೆಂಗೆ ಮಾಡೋದು ಅಂಥೇಳಿ. ಪೂರಿ ಥರ ಉಬ್ಕೊಂಡು ಬರುವಂತಹ ಈ ಬಿಳಿ ಹೋಳ್ಗೆನ ಯಾವ ರೀತಿ ಮಾಡೋದು ಅಂತಂದು ನೋಡೋಣ್ರಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಮೈದಾ ಹಿಟ್ಟು ಹಾಗೆಯೇ ಅಕ್ಕಿ ಹಿಟ್ಟು ಮೇಯ್ನಾಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿರಿ. ಇದನ್ನು ಆದಷ್ಟು ನಾವು ಬೇಗನೆ ಮಾಡ್ಕೊಂಡು ತಿನ್ಬೋದು, ಹಾಗೆಯೇ ಕಡಿಮೆ ಸಮಯದಲ್ಲೂ ಕೂಡ ಮಾಡಿಕೊಂಡು ತಿನ್ಬೋದು. ಇವಾಗ ನೋಡಿರಿ, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಇದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡಬೇಕ್ರಿ, ಅಂದರೆ ಚಲೋ ಆಕ್ಕವು ಬಿಳಿ ಹೋಳ್ಗೆ. ಇದಕ್ಕೆ ಗೋಧಿ ಹಿಟ್ಟನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಗೋಧಿ ಹಿಟ್ಟು ಯೂಸ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ. ಹಾಗಂಥೇಳಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಮೈದಾ ಹಿಟ್ಟನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ರೀ. ಬಟ್ ನಾವು ಕಡಿಮೆ ಅಲ್ರಿ ಮಾಡ್ಕೊಂಡು ತಿನ್ನೋದು ಈ ಥರ ಎಲ್ಲ. ಇದನ್ನು ಮಾಡುವಾಗಷ್ಟೇ ನಾವು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಮೈದಾ ಹಿಟ್ಟನ್ನು 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು. ಅದಾದ್ಮ್ಯಾಗ ರೀ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು. ಎಣ್ಣೆ ಹಾಕ್ಕೊಂಡ್ಮ್ಯಾಗ ಚೆಂದಂಗೆ ಹಿಟ್ಟು ಮತ್ತು ಎಣ್ಣೆ ಎರಡು ಮಿಕ್ಸ್ ಆಗ್ಬೇಕು ನೋಡಿರಿ. ಅಲ್ಲಿ ಮಟ್ಟ ನಾವು ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮ್ಯಾಗ ಇದಕ್ಕೆ ಸ್ವಲ್ಪನ ನೀರು ಹಾಕ್ಕೊಂಡು ಒಂದು ಚಪಾತಿ ಹಿಟ್ಟಿನಕಿನ ಒಂದು ಸ್ವಲ್ಪ ಮೃದುವಾಗಿ, ತೆಳುವಾಗಿನೂ ಬೇಡ. ಹೋಳ್ಗೆ ಇದಕ್ಕೆ ಹೆಂಗೆ ನಾದ್ಕೊತೀರಿ ನೋಡಿರಿ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ವಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂತಹ ಈ ಬಿಳಿ ಹೋಳ್ಗಿನ ನಾವು ಮಾಡ್ಬೋದು ನೋಡಿರಿ. ತುಂಬಾ ಸಿಂಪಲ್ ನೋಡಿರಿ ಇದನ್ನು ಮಾಡೋದು. ಈಗ ನೋಡ್ರಿ, ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳಕತ್ತೀನಿ. ಕರೆಕ್ಟಾಗಿ ಮೆಜರ್ಮೆಂಟ್ನ ತೊಗೊಂಡು ಮಾಡ್ಕೊರಿ, ಅಂದರೆ ಕರೆಕ್ಟಾಗಿ ಬರ್ತಾವೆ. ಅಕ್ಕಿ ಹಿಟ್ಟು ಮೇಯ್ನಾಗಿ ಬೇಕು ನೋಡಿರಿ. ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡು ಮಾಡತ್ತೀನಿ. ಅದಕ್ಕೆ ಖಾರನೂ ಹಾಕ್ತಾರೆ. ನಾನು ಇಲ್ಲೇ ಖಾರನ ಏನು ಹಾಕಿಲ್ಲ. ಇದನ್ನು ಆದಷ್ಟು ನೋಡಿಕೊಂಡು ಸ್ವಲ್ಪನ ನೀರು ಹಾಕ್ಕೊಂಡು ಸ್ವಲ್ಪ ಈ ಕಡೆ ಗಟ್ಟಿನೂ ಅಲ್ಲ, ಈ ಕಡೆ ತೆಳುವೂ ಅಲ್ಲ, ಒಂದು ಮೀಡಿಯಮ್ ಹದದಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ರೀ. ಈ ರೀತಿಯಾಗಿ ಕಲಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದಕ್ಕೆ ತಟ್ಟೆ ಮುಚ್ಚಿ ಇಟ್ಕೊಂಡ್ಬಿಡೋಣ್ರಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಜಾಸ್ತಿ ಹಿಟ್ಟನ್ನು ಮಿದ್ದೋದು ತೋರ್ಸೋಕೆ ಹೋಗಲಿಲ್ಲ. ಆದಷ್ಟು ನಾವು ಹಿಟ್ಟನ್ನು ಎಷ್ಟು ನಾವು ಚೆನ್ನಾಗಿ ಮಿತ್ತೀವಿ ನೋಡಿರಿ, ಅಷ್ಟು ನಮ್ಗೆ ಹೋಳಿಗೆ ಸಾಫ್ಟಾಗಿ ತುಂಬಾ ಮೃದುವಾಗಿ ಬರ್ತಾವೆ. ಇವಾಗ ಒಂದು ಕಡಾಯಿನ ಇಟ್ಕೊಂಡಿನಿ ರೀ. ಅದನ್ನು ಗ್ಯಾಸ್ ಆನ್ ಮಾಡ್ಕೊಂಡು ಕಡಾಯಿ ಇಟ್ಕೊಂಡ ನಂತರ 1.5 ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಳಕತ್ತೀನಿ. ಎಷ್ಟು ಬೇಕು ನೋಡಿರಿ, ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಿ ನೋಡಿರಿ, ಅಷ್ಟನ್ನು ನೀವು ನೀರನ್ನು ಹಾಕ್ಕೊಂಡ್ರಿ ಅಂತಂದ್ರೆ ಸರಿ ಹೋಗ್ತೈತ್ರಿ. ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟನ್ನು ನೀವು ಯೂಸ್ ಮಾಡ್ಕೋರಿ. ಹಿಟ್ಟು ನೋಡಿರಿ ಇಲ್ಲೇ ಹಾಕಾಕತ್ತೀನಿ. ನಾನು ಅಕ್ಕಿ ಹಿಟ್ಟನ್ನ ಜರಡಿ ಹಿಡಿದು ಇಟ್ಕೊಂಡಿದ್ದೆ. ಯಾವುದೇ ಹಿಟ್ಟನ್ನು ಯೂಸ್ ಮಾಡೋಕ್ಕೂ ಮುಂದಾಗ ನೀವು ಸಾನ್ಗಿ ಹಿಡ್ದು ಅಂತೀವಿ ನಾವು ನಮ್ಮ ಕಡೆ, ನೀವು ಜರಡಿ ಹಿಡಿದು ಇಟ್ಕೊಂಡ್ರಿ ಅಂತಂದ್ರೆ ಈಸಿಯಾಗಿ ನಾವು ಮಾಡ್ಕೋಬೋದು. ಇವಾಗ ನೋಡಿರಿ, ಹಿಟ್ಟು ಹಾಕಿದ ತಕ್ಷಣ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ್ರಿ. ಯಾಕಂದ್ರೆ ತಳ ಹಿಡಿತೈತಿ, ಅದಕ್ಕಂತೇಳಿ ನಾನು ಆಫ್ ಮಾಡ್ಕೊಂಡೀನಿ. ಅದಾದ್ಮ್ಯಾಗ ಒಂದು ತಾಟಿಗೆ ಎಣ್ಣೆನ ಹಚ್ಕೊಳ್ಳೋಣ್ರಿ. ಎಣ್ಣೆ ಹಚ್ಕೊಂಡು ಈ ಹಿಟ್ಟನ್ನು ನಾವು ಒಂದು ಸ್ವಲ್ಪ ಚೆಂದಂಗೆ ಮಿದ್ಕೊಂಬಿಡೋಣ್ರಿ. ಚೆಂದಂಗೆ ನಾದ್ಕೊಂಡು ಬಿಡೋಣ್ರಿ ಹಿಟ್ಟು. ಈಗ ರೊಟ್ಟಿಗೆ ನಾವೆಲ್ಲ ಜಿಗಟ್ ಹಾಕ್ಕೊಂಡು ನಾದ್ಕೊತೀವಿ ನೋಡಿರಿ, ಆ ರೀತಿ ಈ ಅಕ್ಕಿ ಹಿಟ್ಟನ್ನು ನಾವು ಚೆಂದಂಗೆ ನಾದ್ಕೊಂಡು ಬಿಡೋಣ್ರಿ. ಈ ರೀತಿ ಕಡಾಯಿ ಒಳಗಿರುವಂತಹ ಈ ಅಕ್ಕಿ ಹಿಟ್ಟನ್ನು ನಾವು ಈ ರೀತಿಯಾಗಿ ಹಾಕ್ಕೊಂಡು ನಾದ್ಕೊಂಡು ಬಿಡೋಣ್ರಿ. ತುಂಬಾ ಸುಡ್ತಾ ಇತ್ತು ಫ್ರೆಂಡ್ಸ್. ಈ ಸುಡುವಾಗಲೇ ಮಾಡ್ಕೋಬೇಕ್ರಿ ಈ ಪ್ರೊಸೆಸ್. ಸ್ವಲ್ಪನ ನಾವು ನೋಡಿಕೊಂಡು ಆದಷ್ಟು ಈ ರೀತಿ ಮಾಡಿಕೊಂಡು ಇಟ್ಕೊಂಡ್ವಿ ಅಂತಂದರೆ ಸಣ್ಣದ ಉಳ್ಳೆ, ನಿಮ್ಗೆ ಎಷ್ಟು ಹೋಳಿಗೆಗೆ ಎಷ್ಟು ಬೇಕು ನೋಡಿರಿ ಅಷ್ಟು ನೀವು ಉಳ್ಳೆನ ಮಾಡಿಕೊಂಡು, ಅಂದರೆ ಉಂಡೆ ಥರ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದರೆ ಈಸಿ ಆಕೈತೆ ನೋಡಿರಿ. ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ರೀ. ಬಿಸಿ ಇರುವಾಗಲೇ ಮಾಡ್ಕೋಬೇಕ್ರಿ, ಇದು ತಣ್ಣಗಾಗೋದಕ್ಕೆ ಬಿಡಕ್ಕೆ ಹೋಗ್ಬಾರ್ದು. ಅದಾದ ನಂತರ ನಾನು ಇಲ್ಲಿ ಲಟ್ಸು ಮನೆ ಇಟ್ಕೊಂಡೆ ನೋಡಿರಿ. ಇದಕ್ಕೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಳಕತ್ತೀನಿ ರೀ ನಾನು, ಹಚ್ಕೊಳಕಂಥೇಳಿ. ಮೈದಾ ಹಿಟ್ಟನ್ನು ಯೂಸ್ ಮಾಡಿರಿ. ಈ ರೀತಿ ನೋಡಿರಿ, ಹೋಳ್ಗೆ ಮಾಡೋಕೆ ಎಷ್ಟು ಬೇಕು ನೋಡಿರಿ ಹಿಟ್ಟು ಅಷ್ಟನ್ನು ತೊಗೊಂಡು ಈ ರೀತಿಯಾಗಿ ಚೆಂದಂಗೆ ಮಿದ್ಕೊಳಕತ್ತೀನಿ. ಮಿದ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಸಣ್ಣದಾಗಿ ಮಾಡಿಟ್ಟಿರುವಂತಹ ಈ ಅಕ್ಕಿ ಹಿಟ್ಟಿನ ಉಂಡೆನ ಇಡುಣ್ರಿ. ಇದಕ್ಕೆ ಸಣ್ಣದಾಗಿ ಸಣ್ಣ ಉಂಡೆ ಮಾಡಿಟ್ಕೊಂಡ್ವಿ ಅಂತಂದರೆ ಈ ರೀತಿ ಮಾಡಿದಾಗ ಹೋಳ್ಗೆ ಮಾಡ್ಕೊಳಕ್ಕೆ ನಮ್ಗೆ ಆದಷ್ಟು ಬೇಗನೆ ಮಾಡ್ಕೋಬೋದು. ಈ ರೀತಿಯಾಗಿ ನಾವು ಮಾಡ್ಕೋಬೇಕು ನೋಡಿರಿ. ಎಷ್ಟು ನಾವು ಹೂರಣ ಇಡ್ತೀವಿ ನೋಡಿರಿ, ಅಂದರೆ ಈ ಅಕ್ಕಿ ಹಿಟ್ಟಿಂದು ಇಡ್ತೀವಿ ನೋಡಿರಿ ನಾವು ಉಂಡೆನ, ಅಷ್ಟು ನಾವು ಅಗಲವಾಗಿ ಮಾಡ್ಕೋಬೇಕಾಗತ್ತೆ ನೋಡಿರಿ. ಈ ರೀತಿಯಾಗಿ ಒತ್ತಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟು ಏನಿರ್ತೈತಲ್ರಿ ಅದನ್ನು ನಾವು ತಗೊಂಡ್ಬಿಡೋಣ್ರಿ. ಎಕ್ಸ್ಟ್ರಾ ಹಿಟ್ಟು ತಕ್ಕೊಂಡು ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಚ್ಚಿ ನಮಗೆ ಎಷ್ಟು ತೆಳುವಾಗಿ ಬೇಕು ನೋಡಿರಿ ಅಷ್ಟು ತೆಳುವಾಗಿ ನಾವು ಈ ಅಕ್ಕಿ ಹಿಟ್ಟಿನ ಹೋಳಿಗೆ ಅಥವಾ ಬಿಳಿ ಹೋಳಿಗೆನ ನಾವು ಮಾಡ್ಕೋಬೋದು ನೋಡಿರಿ. ಈ ರೀತಿಯಾಗಿ ಸ್ವಲ್ಪ
ಪ್ರೆಸ್ ಮಾಡಿ ಅದಾದ ನಂತರ ಹಿಟ್ಟನ್ನು ಹಚ್ಕೊಂಡು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ಈ ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ ನೋಡಿರಿ. ಚಪಾತಿನ ನಾವು ಯಾವ ರೀತಿ ಲಟ್ಟಿಸ್ತೇವೆ ನೋಡಿರಿ ಅದೇ ರೀತಿನ ಲಟ್ಟಿಸ್ಬೇಕಾಗತ್ತೆ ರೀ. ನಮ್ಗೆ ಎಷ್ಟು ತೆಳು ಬೇಕು ನೋಡಿರಿ, ಎಷ್ಟು ದೊಡ್ಡದು ಬೇಕು ನೋಡಿರಿ ಅಷ್ಟು ನಾವು ದೊಡ್ಡದು ತೆಳುವಾಗಿ ಮಾಡ್ಕೋಬೋದು ನೋಡಿರಿ. ನಾವು ತುಂಬಾ ಸಾಫ್ಟಾಗಿ ಬಂದಿರ್ತಾವೆ ರೀ ಇವು. ಅಕ್ಕಿ ಹಿಟ್ಟು ಇಟ್ಟಿವಿ ಇದ್ರೊಳಗೆ ಅಂತನ ಗೊತ್ತಾಗೋದಿಲ್ಲ ರೀ. ಹಂಗನ ಮೈದಾ ಹಿಟ್ಟನು ಅಂತನ ಅನ್ಸೋಂಗಿಲ್ಲ, ಅಷ್ಟು ಬಾಯಿ ಒಳಗೆ ನಾರು ಕೂಡ ಆಗಂಗಿಲ್ಲ. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ನನ್ನ ಫ್ರೆಂಡ್ ಇದನ್ನು ಮಾಡಂತ ಹೇಳಿದ್ಲು. ಅವರು ಮಾಡ್ತಿರ್ತಾರಂತ್ರಿ ಇದನ್ನು. ನಾವು ಗೊತ್ತಿರಲಿಲ್ಲ ಈ ರೆಸಿಪಿ. ಆಕೆ ಹೇಳಿದ ಮೇಲೆ ನಾನು ಈ ರೀತಿ ಮಾಡಾಕತ್ತೀನಿ, ಮಾಡಿ ತೋರ್ಸಾತೀನಿ ನಿಮ್ಗೆ. ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ. ನೀವು ಕೂಡ ಈ ರೀತಿ ಒಂದು ಸತಿ ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂಥೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸೋದು ಮರೆಯೋಕೆ ಹೋಗ್ಬೇಡ್ರಿ. ಇವಾಗ ನೋಡಿರಿ, ಹಂಚು ಕಾಯೋದಕ್ಕೆ ಇಟ್ಕೊಂಡೇನ್ರಿ ನಾನು. ದಪ್ಪ ತಳ ಇರುವಂಥ ಒಂದು ಹಂಚನ್ನು ತೊಗೋರಿ. ನಾನು ರೊಟ್ಟಿ ಮಾಡೋ ಹಂಚು ಇಟ್ಕೊಂಡಿನಿ. ಅದಕ್ಕೆ ಎಣ್ಣೆ ಅದು ಏನೋ ಹಚ್ಚೋದು ಬೇಡ್ರಿ, ಹಂಗನ ನಾವು ಬೇಯಿಸ್ಕೋಬೇಕಾಗತ್ತೆ ರೀ. ಇದನ್ನು ನೋಡಿರಿ, ಈಗ ಹಂಚಿಗೆ ಹಾಕೇನೆ ನಾನು ಊರಿನ ಹೈ ಒಳಗೆ ಇಟ್ಕೊಂಡು ಬೇಯಿಸಾಕತ್ತೀನಿ ನಾನು. ನೀವು ಬೇಕಿದ್ದರೆ ಮೀಡಿಯಮ್ ಫ್ಲೇಮೊಳಗೆ ಇಟ್ಕೊಂಡು ಬೇಯಿಸ್ಕೊರಿ. ಈ ರೀತಿಯಾಗಿ ಬೆಂದಿದ ನಂತರ ಒಂದು ಕಡೆ ಸೈಡ್ ಬೆಂದಿದ ನಂತರ ನಾನು ಮತ್ತೆ ಹೊಳಿಸಿ ಹಾಕಾಕತ್ತೀನಿ ನೋಡಿರಿ. ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರಿ. ಪೂರಿ ಥರ ಉಬ್ಕೊಂಡು ಬಂದಿರುವಂತಹ ಈ ಅಕ್ಕಿ ರೊಟ್ಟಿ ಅಥವಾ ಇದು ಬಿಳಿ ಹೋಳ್ಗೆ ತುಂಬಾ ಸಾಫ್ಟಾಗಿ ಬಂದಿತ್ತು ರೀ ಇದು. ನೀವು ಕೂಡ ಟ್ರೈ ಮಾಡಿರಿ ನೋಡಿರಿ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದೈತಲ್ರಿ ಪೂರಿ ಥರ. ಇದೇ ರೀತಿಯ ಉಳಿದಿರುವಂತಹ ಹಿಟ್ಟನ್ನು ಕೂಡ ನಾವು ಮಾಡ್ಕೊಳ್ಳ್ರಿ. ಹಂಚಿ ಅದನ್ನೆಲ್ಲದನ್ನು ಒಂದು ಕಡೆ ಸೈಡೆಲ್ಲ ಬೇಯಿಸ್ಕೊಂಡ್ಬಿಡ್ರಿ ನಾವು. ಇದ್ರ ಜೊತೆಗೆ ನಾನು ಬದನೆಕಾಯಿ ಪಲ್ಯ ಹಾಗೆಯೇ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಕಾಯಿ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಕೊಬ್ಬರಿ ಹಾಗೆಯೇ ನಾನು ಸ್ವಲ್ಪ ಪುಟಾಣಿನ ಹಾಕ್ಕೊಂಡಿದ್ದೆ, ಅಂದರೆ ಹುರ್ಗಡ್ಲಿನ ಹಾಕ್ಕೊಂಡಿದ್ದೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಹೋಳ್ಗೆ. ಇವಾಗ ಮತ್ತೆ ಒಂದು ಹೋಳ್ಗಿನ ನಾನು ಮಾಡಿ, ಅಂದರೆ ಬಿಳಿ ಹೋಳ್ಗಿನ ಮಾಡಿ ಹಾಕ್ತಾಯಿದ್ದೀನಿ. ಅದು ಕೂಡ ಅದೇ ಥರನೇ ಪೂರಿ ಥರ ಉಬ್ಕೊಂಡು ಬಂದಿತ್ತು, ತುಂಬಾ ಸಾಫ್ಟಾಗಿತ್ತು ಕೂಡ. ಇದೇ ರೀತಿನ ನೀವು ಕೂಡ ಮಾಡಿರಿ. ಇದಕ್ಕೆ ನೀವು ಯಾವುದಾದ್ರೂ ಪಲ್ಯ, ಹೀರೆಕಾಯಿ ಪಲ್ಯ ಮಾಡ್ಕೋಬೋದು ಅಥವಾ ಬದನೆಕಾಯಿ ಪಲ್ಯ ಮಾಡ್ಕೋಬೋದು. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈ ಕಾಯಿ ಚಟ್ನಿನ ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ಕಾಯಿ ಚಟ್ನಿ ಇತ್ತಂದ್ರೆ ಇದಕ್ಕೆ ಸೂಪರ್ ಆಗಿರುವಂತಹ ಕಾಂಬಿನೇಷನ್. ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ನಾನು. ನೀವು ಕೂಡ ಮಾಡ್ಕೊಂಡು ತಿನ್ನಿರಿ, ಹೆಂಗಾಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿರಿ. ಆಮೇಲೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡಾಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊರಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ ಮೇಲೆ ಅಲ್ಲೇ ಆಲ್ ಅನ್ನೋ ಆಪ್ಷನ್ ಕೂಡ ಇರ್ತೈತಿ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಾ ಹಾಕುವಂಥ ಹೊಸ ವಿಡಿಯೋದು ನೋಟಿಫಿಕೇಷನ್ ಮೊದಲ ನಿಮ್ಗೆ ಬಂದು ತಲುಪ್ತಾವ್ರಿ. ಇವಾಗ ನೋಡ್ತಾ ಇರ್ಬೋದು, ಇದನ್ನು ಕೂಡ ನಾನು ಬೇಯಿಸ್ಕೊಂಡು ಇಟ್ಕೊಂಡಿನಿ ರೀ. ಇವನ್ನೆಲ್ಲದನ್ನು ಹೋಳ್ಗಿನ ನಾನು ಮಾಡಿ ತಟ್ಟೆಗೆ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ರೀ ನಿಮ್ಗೆ ಹೆಂಗಾಗಿದ್ದು. ಎಲ್ಲ ಹೋಳ್ಗೆನೂ ತುಂಬ ಸಾಫ್ಟಾಗಿ ಬಂದಿತ್ತು. ನೋಡ್ತಾ ಇದ್ರಲ್ಲ, ಎಲ್ಲ ಹೋಳ್ಗೆನೂ ಕೂಡ ತುಂಬಾ ಸಾಫ್ಟಾಗಿ ಬಂದಿತ್ತು. ಇದನ್ನು ನಾನು ಸರ್ವ್ ಮಾಡ್ಕೊಳಕತ್ತೀನಿ ರೀ. ಬದ್ನೆಕಾಯಿ ಪಲ್ಯ ಹಂಗನ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಮನೆ ಒಳಗೆ ಎಲ್ಲರಿಗೂ. ಸಣ್ಣ ಮಕ್ಕಳು ಇದ್ರು ಅಂತಂದರೆ ಅವರು ಕೂಡ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಈ ರೀತಿಯಾಗಿ ಮಾಡಿಕೊಡ್ರಿ. ಇದಕ್ಕೆ ಬದ್ನೆಕಾಯಿ ಪಲ್ಯ ಹಚ್ಕೊಳಕತ್ತೀನಿ ರೀ, ಹಂಗೆ ಕಾಯಿ ಚಟ್ನಿ ಕೂಡ ಹಚ್ಕೊಳಕತ್ತೀನಿ ರೀ. ಬದ್ನೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತಂದು ನಾನು ವಿಡಿಯೋದೊಳಗೆ ತೋರಿಸಿನಿ ರೀ. ಇಷ್ಟ ಇದ್ದವರು ಹೋಗಿ ಚೆಕ್ ಮಾಡಿ ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡಾಕತ್ತೀನಿ ರೀ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕೇನ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.